ಈ ಮೊಬೈಲ್ ಗೀಳು ಅನ್ನುವಂಥದ್ದು ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಷ್ಟು ಮಾರಕ ಆಗ್ತಾ ಇದೆ? ಇದು ಎಲ್ರಿಗೂ, ಬರೀ ಮಕ್ಕಳೇ ಅಲ್ಲ, ಇದು ಇನ್ಫ್ಯಾಕ್ಟ್ ದೊಡ್ಡವ್ರಿಗೆ ಜಾಸ್ತಿ ಮಾರಕ ಆಗ್ತಾ ಇದೆ. ದೊಡ್ಡವರು ಅದರಿಂದ ಏನೇನೋ ಕಲ್ತ್ಕೊಂಡು ಮಾಡ್ತಿರುವಂಥ ಕ್ರೈಮ್ಗಳನ್ನ ದಿನನಿತ್ಯ ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಮಕ್ಕಳು ಕಳೀತಾ ಇದ್ದಾರೆ ಅಷ್ಟೇ. ವಿ ಕ್ಯಾನ್ ನಾಟ್ ಇವನ್ ಬ್ಲೇಮ್ ದ ಚೈಲ್ಡ್. ಅವ್ರ ಕೈಗೆ ಮೊಬೈಲ್ ಕೊಟ್ಟಿದ್ದು ನಾವು, ದ ಹೋಲ್ ಆಸ್ ಅ ಸೊಸೈಟಿ. ಸೊ ಹಾಗಿದ್ದಾಗ ನಾವು ಮಕ್ಕಳೇ ಅದಕ್ಕೆ ಮಾತ್ರ ಅಡಿಕ್ಟ್ ಆಗ್ತಾ ಇದ್ದಾರೆ. ಯಾಕೆ ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂದರೆ ಅದು ಅವ್ರದ್ದು ವಲ್ನರಬಲ್ ಏಜ್. ಆ ಏಜಲ್ಲಿ ಹೊಸದಾಗಿ ಏನಾದ್ರು ನೋಡಿದಾಗ ಮತ್ತಷ್ಟು ಮಗದಷ್ಟು ಉಪಯೋಗಿಸ್ತಾ ಇರಬೇಕು ಅನ್ನೋ ಫೀಲು ಅವರಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಇದು ಇಡೀ ಸಮಾಜಕ್ಕೆ ಒಂದು ಸಮಸ್ಯೆ. ಹಾಗೆಂದ್ಬಿಟ್ಟು ಟೆಕ್ನಾಲಜಿ ಇರಲಿಲ್ಲ ಅಂತಂದ್ರೆ ಈಗ ಎಷ್ಟೋ ಒಳ್ಳೇದಾಗ್ತಾ ಇದೆ. ಸೊ ಹಾಗಾಗಿ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಮ್ಮ ಕೈಯಲ್ಲಿರುವಂಥ ಒಂದು ವಿಚಾರ. ನಾನು ಡಾಕ್ಟರ್ ಸುನಿಲ್ ಅವರಿಗೆ ಕೇಳ್ತಾ ಇದ್ದೆ ಅದನ್ನೇ. ಮಕ್ಕಳು ನಾವೇನು ಹೇಳ್ತೀವೋ ಅದನ್ನು ಕೇಳಲ್ಲ, ನಾವೇನು ಮಾಡ್ತೀವೋ ಅದನ್ನ ನೋಡಿ ಅವರು ಕೂಡ ಮಾಡ್ತಾರೆ ಅಂತ. ಸೊ ಫೋನ್ ಇಟ್ಕೊಂಡ್ರೆ ಫೋನ್ ಇಟ್ಕೊಳ್ತಾರೆ, ನಾವು ಪುಸ್ತಕ ಇಟ್ಕೊಂಡ್ರೆ ಅವರು ಪುಸ್ತಕ ಇಟ್ಕೊಳ್ತಾರೆ. ಎಲ್ಲವೂ ಕೂಡ ನಮ್ಮಲ್ಲಿ ಡಿಪೆಂಡ್ ಆಗಿದೆ. ಒಂದು ನನಗೆ ಈ ಸೋಷಿಯಲ್ ಐಸೋಲೇಷನ್ ಬಗ್ಗೆ ಹೇಳಿ, ಅದೆಷ್ಟು ಮಾರಕ ಆಗ್ತದೆ ಇತ್ತೀಚಿನ ಜನರೇಷನ್? ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇನ್ಫ್ಯಾಕ್ಟ್ ದೇ ಹ್ಯಾವ್ ಫ್ರೆಂಡ್ಸ್ ಆನ್ಲೈನ್. ಆನ್ಲೈನಲ್ಲಿ ಸಾಕಷ್ಟು ಫ್ರೆಂಡ್ಸ್ಗೆ ಹೇಗಿದೆಯಾ, ಅವ್ರಿಗೆ ಬೇಜಾರಾಗ್ತಾ ಇದೆ ಅಂತ ಕೇಳೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಆಫ್ಲೈನ್ ಪಕ್ಕದಲ್ಲಿ ಕೂತಿರೋ ಮನೇಲಿರೋ ವ್ಯಕ್ತಿ ಹೆಂಗಿದೆ ಅಂದರೆ ಮಾತಾಡ್ಸಲ್ಲ. ಈಗ ನೀವು ಅವ್ರ ಮಕ್ಕಳು ನಿಮ್ಗೆ ಇಮ್ಮಿಡಿಯೇಟ್ ರೆಸ್ಪಾಂಡ್ ಮಾಡಬೇಕು ಅಂದರೆ ಮನೇಲೇ ಇರ್ತಾರೆ, ಬಾರೋ ಅಂದರೆ ಬರೋಲ್ಲ. ಮೆಸೇಜ್ ಮಾಡಿದ ತಕ್ಷಣ ಪಟ್ ಅಂತ ರೆಸ್ಪಾಂಡ್ ಮಾಡಿ ಕೆಳಗಡೆಗೆ ಬರ್ತಾರೆ. ಸೊ ಊಟಕ್ಕೆ ಬಾ ಅಂತ ಹೇಳಿ ಮೆಸೇಜ್ ಮಾಡಬೇಕು. ಈ ಮಟ್ಟದಲ್ಲಿ ಟೆಕ್ನಾಲಜಿ ಆಗಿದೆ. ಇದು ಟೆಕ್ನಾಲಜಿ ಕನೆಕ್ಟೆಡ್ ಸಮಾಜ. ಇಟ್ಸ್ ನಾಟ್ ಎಮೋಷ್ನಲಿ ಕನೆಕ್ಟೆಡ್. ಎಮೋಷ್ನಲಿ ಕನೆಕ್ಟೆಡ್ ಆಗಿದ್ದರೆ ಇಷ್ಟೊಂದು ಸೂಸೈಡ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರಲಿಲ್ಲ. ಸೊ ಬಿಕಾಸ್ ಆಫ್ ಟೆಕ್ನಾಲಜಿ. ನಾನು ರೀಲ್ಸ್ ನೋಡ್ತಾ ಇದ್ದೆ, ಅದ್ರಲ್ಲಿ ಏನೋ ಒಂದಿತ್ತು. ನಾನು ಮೊನ್ನೆ ಎಲ್ಲೋ ಒಂದು ಪಿಕ್ನಿಕ್ ಹೋದಾಗ ನೋಡಿದ್ದು, ಫುಲ್ಲು ತುದಿಲಿದ್ದಾರೆ, ಇನ್ನೇನು ಬಿದ್ದೋಗೋದು ಗ್ಯಾರಂಟಿ, ಆದರೂ ಇಲ್ಲ ನನಗೆ ಬೆಸ್ಟ್ ಲೈಕ್ಸ್ ಬೇಕೇ ಬೇಕು ಅಂತ ಹೇಳಿ ಅಷ್ಟು ರಿಸ್ಕ್ ತಗೊಂಡು. ಇದು ಯಾಕೆ ಅಂದರೆ ನನಗೆ ಲೈಕ್ಸ್ ಬೇಕು, ನಾನು ಫೇಮಸ್ ಆಗಬೇಕು, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಮಾತಾಡಿಸ್ತಾರೆ. ಎಲ್ಲಿ ಮಾತಾಡಿಸ್ತಾರೆ? ಹತ್ರ ಬಂದ್ಬಿಟ್ಟು ವಾವ್ ಸೂಪರ್, ಅಟ್ಲೀಸ್ಟ್ ಇಷ್ಟು ಕಷ್ಟಪಟ್ಟಪ್ಪ ಅಂತ ಏನಿಲ್ಲ, ಎಲ್ಲೋ ಒಂದು ಮೆಸೇಜ್ ಹಾಕ್ಬಿಟ್ಟು ಅಥವಾ ಒಂದು ಗ್ರೂಪ್ ಮೆಸೇಜಲ್ಲಿ ಮಾತಾಡಿಸ್ತಾರೆಗೋಸ್ಕರ ನಾನು ಹಿಂಗೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಇದು ಸಾಕಷ್ಟು ಇದು ಜಸ್ಟ್ ದ ಬಿಗಿನಿಂಗ್. ಇನ್ನೂ ಹೋಗ್ತಾ 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 ಸಮಸ್ಯೆಗಳು ಜಾಸ್ತಿನೇ ಆಗ್ತಾ ಹೋಗ್ತವೆ. ಈಗ ಮುಂಚೆ ಹಾರ್ಟ್ ಅಟ್ಯಾಕ್ ಅಂದರೆ 80 ವರ್ಷಕ್ಕಿತ್ತು. ಯಾರೊಬ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರೆ ನಮ್ಮ ಅಜ್ಜಿ ಕಾಲದಲ್ಲಿ ಊರೆಲ್ಲ ಹೋಗಿ ನೋಡ್ಕೊಂಬರೋರು, ಅಯ್ಯೋ ಹಾರ್ಟ್ ಅಟ್ಯಾಕ್ ಅಂತ ಏನೋ ಆಗ್ಬಿಟ್ಟಿದೆ ಅಂತ ಹೇಳಿ. 17, 18, 19, 20 ವರ್ಷದವರೆಗೂ ಈಗ ನಾವು ಹಾರ್ಟ್ ಅಟ್ಯಾಕ್ಗಳನ್ನ ನೋಡ್ತಾ ಇದ್ದೀವಿ. ದಟ್ ಈಸ್ ಆಲ್ ಬಿಕಾಸ್ ಆಫ್ ಸೆಡೆಂಟ್ರಿ ಲೈಫ್ ಸ್ಟೈಲ್. ಮೊಬೈಲ್ ಫೋನ್ ಕಾಸ್ ಮಾಡುವಂಥ ಲೈಫ್ ಸ್ಟೈಲಿಂದನೇ ಜಾಸ್ತಿ ಆಗ್ತಾರೆ. ಓಕೆ, ಮೊಬೈಲ್ಗೂ ಈ ಹಾರ್ಟ್ ಅಟ್ಯಾಕ್ಗೂ ಲಿಂಕ್ ಮಾಡಿದ್ರಿ. ನಾನು ಕೇಳಕ್ಕೆ ಬಹಳ ಕುತೂಹಲ ಇದೆ ಮೇಡಮ್. ಯಾವ ರೀತಿಯ ಏನು, ದೆರ್ ಇಸ್ ನೋ ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ ಆಲ್. ಏನು ಇಲ್ಲವೇ ಇಲ್ಲ. ಈಗ ನೆಕ್ಸ್ಟು ಓಲಾ ಮನೆ ಬಾಗಿಲಿಗೆ ಬರುತ್ತೆ. ಮುಂಚೆ ಅಟ್ಲೀಸ್ಟ್ ಆಟೋ ಸಿಗೋವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ. ಈಗ ಊಟ ಮನೆ ಬಾಗಿಲಿಗೆ ಬರ್ತಾ ಇದೆ. ಎಷ್ಟು ಮಟ್ಟಕ್ಕೆ ಅವರು ಈ ಮೊಬೈಲ್ ನೋಡ್ತಿರ್ತಾರೆ ಅಂದರೆ ಏನು ತಿಂತಾ ಇದೀವಿ, ಏನು ತಿಂತಾ ಇಲ್ಲ ಅಂತ ನಮ್ಮನ್ನ ಲೇಜಿ ಮಾಡ್ತಾ ಇದೆ, ಸಿಕ್ಕಾಪಟ್ಟೆ ನಮ್ಮನ್ನ ಮರೆಸ್ತಾ ಇದೆ. ಅದು ನಾವು ಅದನ್ನೇ ಬ್ಲೇಮ್ ಮಾಡ್ಬೋದು. ನಾವು ಅದರಿಂದ ಮರಿತಾ ಇದೀವಿ, ನಾವು ಅದರಿಂದ ಲೇಜಿ ಆಗಿದ್ದೀವಿ. ಅದು ವಿ ಆರ್ ಸೋ ಅಡಿಕ್ಟೆಡ್ ಅದಕ್ಕೆ. ಕೆಲವು ಮಕ್ಕಳು ಹೇಳ್ತೇವೆ, ಇನ್ನೇನು ತಿಂದೆ ಅಂದರೆ ಗೊತ್ತೇ ಇಲ್ಲ, ನಾನು ಮೊಬೈಲ್ ನೋಡ್ತಾ ಇದ್ದೆ, ನಾನು ಅದೇನು ತಿಂದೆ ಅಂತಲೂ ಗೊತ್ತಿಲ್ಲ ಅನ್ನೋ ಥರದಲ್ಲಿ. ಅಂದರೆ ನಮ್ಮ ಅವಶ್ಯಕತೆಗೆ ಮೀರಿನೂ ತಿಂತಾ ಇರ್ತಾರೆ ಜಾಸ್ತಿ. ಯಾಕಂದರೆ ಅವರ ಒಂದು ಸಟೈಟಿ ಸೆಂಟರ್ಗೆ ಏನು ನಡೀತಾ ಇದೆ ಅಂತಲೇ ಗೊತ್ತಿಲ್ಲ. ಅದೊಂದು ಮೆದುಳಲ್ಲಿರುವಂಥ ಒಂದು ಸೆಂಟರ್. ಅದರಲ್ಲಿ ನಾವು ಊಟ ಸಮಾಧಾನವಾಗಿ ತಿಂದಾಗ ಅದು ರಿಲ್ಯಾಕ್ಸ್ ಆಗುತ್ತೆ. ಇದೆಲ್ಲವೂ ಇರುತ್ತೆ. ಕಾನ್ಸ್ಟೆಂಟಾಗಿ ತಿಂತಾ ಇರ್ತಾರೆ. ಅದು ಏನು ನಾಟ್ ವೆರಿ ಗುಡ್ ಫುಡ್, ಅನ್ವಾಂಟೆಡ್, ಅನಾವಶ್ಯಕವಾದಂಥದ್ದು. ಕರೆಕ್ಟಾಗಿ ನಮ್ಮ ಅಜ್ಜಿ ಹೇಳೋ ಪದದಲ್ಲಿ ಆಳುಮುಳು, ಅದನ್ನು ತಿಂದ ಮೇಲೆ ಆರೋಗ್ಯ ಕೆಡಲೇಬೇಕು. ಸೊ ಎಷ್ಟು ಮಟ್ಟಕ್ಕೆ ಅದು ಹೊಟ್ಟೆಗೆ ಹೋಗ್ತಾನೆ ಇದೆ ಅಂದರೆ, ಮುಂಚೆ ಸ್ವಲ್ಪನಾದರೂ ಮೂಮೆಂಟ್ ಇರ್ತಿತ್ತು ಮನೇಲಿ. ಅದು ಇದು ಏನು ಇಲ್ಲದೇ ಇರೋ ಕಾರಣಕ್ಕೆ ಟೈಪ್ 2 ಒಬೇಸಿಟಿ ಅಂತ ಕರಿತೀವಿ. ಟೈಪ್ 2 ಒಬೇಸಿಟಿ ಈಗ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂದರೆ 16, 17, 18 ಇಯರ್ಸ್ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರಿಂದ ಡಯಾಬಿಟಿಸ್ ಗ್ಯಾರಂಟಿ. ಅದಾದಮೇಲೆ ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬಂದೇ ಬರ್ತವೆ. ಇನ್ನು ಡಾಕ್ಟರ್ ಸುನಿಲ್, ನಾನೊಂದು ರಿಪೋರ್ಟ್ನ ಪೇಪರ್ ಓದಬೇಕಾದ್ರೆ ಈ ಮೊಬೈಲ್ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೆ ಯಾವ ರೀತಿಯಾಗಿ ಒಂದು ಸಮಸ್ಯೆ ಕೊಡ್ತಾ ಇದೆ, ಪ್ರಮುಖವಾಗಿ ಗಂಡು ಮಕ್ಕಳಿಗೆ ಸ್ಪರ್ಮ್ ಕ್ವಾಲಿಟಿ ಕೌಂಟ್ಸಲ್ಲೆಲ್ಲ ವ್ಯತ್ಯಾಸ ಬರುತ್ತೆ ಅಂತಲೂ ಕೂಡ ನೋಡಿದೆ. ಮೊಬೈಲ್ ಜೋಬ್ನಲ್ಲಿ ಯಾವಾಗಲೂ ಮೊಬೈಲ್ ಇಟ್ಕೊಳ್ಳೋದ್ರಿಂದ. ಇಸ್ ದಟ್ ಟ್ರೂ? ಹೌದು, ಸತ್ಯ. ಯಾಕಂದರೆ ರೇಡಿಯೇಷನ್ಸ್, ಮೊಬೈಲ್ ರೇಡಿಯೇಷನಿಂದ ಟೆಸ್ಟೋಸ್ಟೆರಾನ್ ಲೆವೆಲ್ನ ಕಡಿಮೆ ಆಗೋದ್ರಿಂದ ಸಾಕಷ್ಟು ಜನಕ್ಕೆ ಇಂಪಾರ್ಟೆನ್ಸಿ, ಇಡಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್, ಇಂಥದ್ದೆಲ್ಲ ಸೆಕ್ಸುವಲಿ ಡಿಸಾರ್ಡರ್ಸು ಆಗ್ತಾ ಇದೆ. ಬಿಕಾಸ್ ನಾವು ಯಾವಾಗಲೂ ಜೇಬಿನ ಪಾಕೆಟ್ ಅಲ್ಲಿ ಇಟ್ಟಿರ್ತೀವಿ. ಆಮೇಲೆ ಟೈಟ್ ಜೀನ್ಸ್ ಹಾಕುವಂಥದ್ದು ಈ ಕಾರಣಗಳಿಂದ ಆಗ್ತಾ ಇದೆ. ಇದು ಎಲ್ಲದಕ್ಕೂ ಕಾರಣ ಏನಂದರೆ, ನಾವು ಮೊಬೈಲನ್ನು ಎಷ್ಟು ಸಾಧ್ಯ ಆಗುತ್ತೋ ಈ ಮೊಬೈಲ್ ಅಥವಾ ಸೆಲ್ ಫೋನ್ ಅಂತೀವಿ ನಾವು. ಈಗ ಒಂಥರ ಈಗ ಜೈಲಲ್ಲಿ ಹೇಗೆ ಒಬ್ಬ ಕೈದಿನ ಹೇಗೆ ಇಡ್ತಾರೆ, ಹಾಗೆ ನಮ್ಮಲ್ಲೇ ಒಂದಿದೆ ಒಂದು ಅದಕ್ಕಂತಲೇ ಒಂದು ಸ್ಪೇಸನ್ನು. ಎಲ್ಲರೂ ನಾವು ಊಟ ಮಾಡುವಾಗ ಅಟ್ಲೀಸ್ಟ್ ಮೊಬೈಲ್ ಮುಟ್ಟಲ್ಲ,
ಅನ್ನೋವಂಥದ್ದನ್ನ ಒಂದು ಪ್ರತಿಜ್ಞೆ ಆದರೂ ಮಾಡಬೇಕು. ಈಗ ಒಂದಿಷ್ಟು ಹೋಟೆಲ್ಗಳಲ್ಲಿ ಎಲ್ಲ ಮಾಡಿದ್ದಾರೆ, ಮೊಬೈಲ್ ನೀವು ಅಲ್ಲಿ ಇಟ್ಟು ಬಂದರೆ ನಿಮಗೆ 10% ಡಿಸ್ಕೌಂಟು ಅಂದರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಾತಾಡಿ. ಅಂದರೆ ನಮ್ಮನ್ನು ನಾವೇ ಸೆಲ್ಫ್ ರಿಸ್ಟ್ರಿಕ್ಟ್ ಮಾಡಬೇಕಾಗೋದು ತುಂಬ ಅವಶ್ಯಕತೆವಾಗಿದೆ ಅಂತ. ಮೇಡಮ್ ಇದೇ ಕ್ವೆಶನಿಗೆ ನೀವು ಆನ್ಸರ್ ಕೊಡೋದಾದ್ರೆ, ಇತ್ತೀಚೆಗೆ ಫರ್ಟಿಲಿಟಿ ರೇಟ್ಸ್ ಜಾಸ್ತಿ ಹೆಣ್ಮಕ್ಳಲ್ಲೂ ಗಂಡು ಮಕ್ಳಲ್ಲೂ. ಯಾಕಂದರೆ ಅವರಲ್ಲಿ ಎಮೋಷ್ನಲ್ ಕನೆಕ್ಟಿವಿಟಿನೇ ಇಲ್ಲ. ಸೊ ಏನು ವಾಟ್ ಎವರ್ ಪ್ರೊಸೀಜರ್ಸ್ ಲೈಫಲ್ಲಿ ನಡಿಬೇಕಾಗಿರೋ ಕನೆಕ್ಟಿವಿಟಿ, ಒಂದು ಚೆನ್ನಾಗಿರೋ ಎಮೋಷ್ನಲ್ ಕನೆಕ್ಟಿವಿಟಿ ಇದ್ದಾಗಲೇ ಒಳ್ಳೆ ಫಿಸಿಕಲ್ ರಿಲೇಷನ್ಶಿಪ್ಸು, ಅದಾದ ನಂತರ ಮುಂದಿನ ವಿಚಾರಗಳು. ಬಟ್ ದೇ ಡೋಂಟ್ ಇವನ್ ಹ್ಯಾವ್ ದೋಸ್ ಥಿಂಗ್ಸ್. ಎಷ್ಟೋ ಮಟ್ಟಕ್ಕೆ ಹೊಸದಾಗಿ ಮದುವೆ ಆಗಿರೋರು ಸಹ ಅಡಿಕ್ಷನ್ಸ್ ಅಲ್ಲಿ ಇರ್ತಾರೆ. ಒಂದೇ ಬೆಡ್ ಮೇಲೆ ಗಂಡ ಹೆಂಡತಿ, ಅವನ ಫೋನಲ್ಲಿ ಆತ, ಈಕೆಯ ಫೋನಲ್ಲಿ ಈಕೆ ಬಿಸಿ ಆಗಿ. ಸೊ ಈ ಥರ ಇದ್ದಾಗ ಸಮಸ್ಯೆಗಳು ಡೆಫಿನೆಟ್ಲಿನೇ ಜಾಸ್ತಿ ಆಗ್ತವೆ. ಆಮೇಲೆ ಚಿಕ್ಕ ಅವಾಗ ಏನಾಗುತ್ತೆ, ಚಿಕ್ಕ ಕಾರಣಗಳಿಗೆ ಡಿವೋರ್ಸ್ ಆಗ್ತಾ ಇದೆ. ಸೊ ಏನು ರಿಯಲ್ ಫರ್ಟೈಲ್ ಪೀಪಲು ಸಹ ಡಿವೋರ್ಸ್ ಆದಮೇಲೆ ಸೊ ಆಬ್ವಿಯಸ್ಲಿ ಅವ್ರಲ್ಲಿ ಮಕ್ಕಳಾಗುವಂಥ ಒಂದು ಕ್ರಿಯೆ ಕಡಿಮೆ ಆಗ್ತಾ ಹೋಗಿದೆ. ಸೊ ಹಾಗಾಗಿ ಆಸ್ ಅ ಸಮಾಜ ವಿ ಸ್ಟ್ಯಾಂಡ್ ವರ್ಲ್ಡ್ ನಂಬರ್ 2 ಇನ್ ಪಾಪ್ಯುಲೇಷನ್. ದಟ್ ಈಸ್ ನಾಟ್ ದಿಸ್ ಯಂಗರ್ ಜನರೇಷನ್, ಇಟ್ ಈಸ್ ಆಲ್ ಎಲ್ಲ ನಮ್ಮಂಥ ಜನರೇಷನ್ಸ್ ಕೊಡುಗೆ ಅದು, ಆಯಿತಾ. ಸೊ ಹಾಗಾಗಿ ಯಾರಾದ್ರು ಕೇಳಿದ್ರೆ ಅಯ್ಯೋ ನಾನು ನೋಡಿದೆ, ಮಕ್ಕಳಾದರೆ ಹಿಂಸೆ, ಎಲ್ಲಿ ನೋಡಿದೆ, ಯಾವುದೋ ರೀಲ್ಸಲ್ಲಿ ನೋಡಿದೆ. ಸೊ ಎಲ್ಲೋ ಮೊಬೈಲಲ್ಲಿ ನೋಡೋದಂಥ ಒಳ್ಳೆ ವಿಚಾರವಾಗಿ ಇನ್ಫ್ಲುಯೆನ್ಸ್ ಆಗಿರಲ್ಲ. ಇದು ಅವರಲ್ಲಿ ಸಾಕಷ್ಟು ನೆಗೆಟಿವ್ ಪರಿಣಾಮಗಳು ಬೀಳ್ತದೆ. ಯಾಕಂದರೆ ಇದೇ ಥರದ ರೀಲ್ಸ್ ಕಾನ್ಸ್ಟೆಂಟ್ ಆಗಿ AI ಅಲ್ಗಾರಿದಮ್ ಪ್ರಕಾರ ಒಂದೇ ಥರದ್ದು ನೋಡಿದ್ಮೇಲೆ ಅದೇ ಬರುತ್ತೆ. ನೋಡ್ತಾ 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 ಅದೇ ಸತ್ಯ ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲಿ ಯಾರೋ ಹೇಳಿರೋರು ಅವರ ಲಿಮಿಟೆಡ್ ನಾಲೆಜಲ್ಲಿ ಏನು ಹೇಳಿರ್ತಾರೋ ಇದ್ರ ಅರ್ಥ ಸರಿ ತಪ್ಪುಗಳಿಗೆ ಅವ್ರ ವಿಶ್ಲೇಷಣೆಗೆ ಹೋಗಲ್ಲ. ಓ ಅದೇ ಸರಿ, ಓ ಮದುವೆ ಆಗ್ಬಿಟ್ಟು ಮಕ್ಕಳಾಗ್ಬಿಟ್ರೆ ನಮ್ಮ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ, ವಿ ಕೆನಾಟ್ ಇವನ್ ಸರ್ವೈವ್ ಅನ್ನೋ ರೀತಿಯಲ್ಲಿ ಮೆಂಟಲಿನೇ ಸಾಕಷ್ಟು ಬ್ಲಾಕ್ ಮಾಡಿಬಿಡುತ್ತದೆ. ಆ ಮೆಂಟಲ್ ಬ್ಲಾಕಿಂದನೇ ತುಂಬ ಫಿಸಿಕಲ್ ಪರ್ಫಾರ್ಮೆನ್ಸಸ್ಸು ಕಡಿಮೆ ಆಗ್ತಾ ಹೋಗ್ತದೆ. ಓಕೆ ಮೇಡಮ್, ಇದೇ ಕ್ವೆಶನ್ ನಿಮಗೆ ಇನ್ನೊಂದು ಕ್ವೆಶನ್ ತಗೊಳ್ತೀನಿ ನಾನು. ಡಿಸಿಷನ್ ಮೇಕರ್ಗಳು ಈ ಮೊಬೈಲ್ ಆಗಿದೆ. ಎಕ್ಸಾಂಪಲ್, ಏನೋ ಒಂದು ಸಿಚುವೇಶನ್ ನಮ್ಮ ಮನೇಲಿ ಆಗುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ ಹತ್ರ ಜಗಳನೋ ಮತ್ತೊಂದು ಆಗುತ್ತೆ, ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂಥದ್ದನ್ನ ಸಾಮರ್ಥ್ಯ ನಾವು ಕಳ್ಕೊಳ್ತಾ ಇದ್ದೀವಿ. ಬಿಕಾಸ್ ಏನೋ ರೀಲ್ಸ್ ನೋಡಿರ್ತೀವಿ ಅದಕ್ಕೆ ರಿಲೇಟೆಡ್ ಆಗಿ, ಇಲ್ಲೇನಾಗುತ್ತೋ ಅದನ್ನೇ ನಾವು ಅಲ್ಲಿ ರಿಸಲ್ಟ್ ಕೊಡಬೇಕು ಅಂದ್ಕೊಳ್ತಾ ಇದ್ದೀವಿ. ಅಂದರೆ ನಾವು ಪ್ಯಾಚಪ್ ಮಾಡ್ಕೋಬೇಕು, ಅದನ್ನ ಆ ಸಮಯವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ನಮ್ಮ ಕಂಟ್ರೋಲ್ ಮೀರಿ ಮೊಬೈಲ್ ನೋಡ್ಕೊಳ್ತಾ ಇದೆ ಅಂತ ನನ್ಗನ್ಸುತ್ತೆ. ಏನು ಹೇಳ್ತೀರಿ? ಈ ಮೊಬೈಲಲ್ಲಿ 2 ಥರದ ರೀಲ್ಸು ಬರ್ತವೆ. ಈಗ ಎಕ್ಸಾಂಪಲ್ ಯಾರು ಬುದ್ಧಿವಾದ ಹೇಳಿರುವಂಥದ್ದು, ಯೋಗ ಮಾಡಿ ಅಂತ ಹೇಳೋದು, ಒಳ್ಳೆ ಊಟ ತಿನ್ನಿ ಅಂತ ಹೇಳುವಂಥದ್ದು. ಮಾಡ್ತಿಲ್ಲ ಮೇಡಮ್, ಜನ ನಾವು ತಗೊಳ್ತಾ ಇಲ್ಲ, ಜನ ಅದರಿಂದ ಇನ್ಫ್ಲುಯೆನ್ಸ್ ಆಗ್ತಾರಲ್ಲ ಅಲ್ವಾ. ಈ ನೆಗೆಟಿವ್ ಇಂದಾನೇ ಜಾಸ್ತಿ ಇನ್ಫ್ಲುಯೆನ್ಸ್ ಆಗೋದು. ಈಗ ನಾವೇನೇ ಸ್ಥೂಲಕಾಯ ರೆಡ್ಯೂಸ್ ಮಾಡ್ಕೊಳ್ಳೋ ಒಬೇಸಿಟಿ ಅಂತ ಹಾಕ್ತಂಥ ವಿಡಿಯೋಗೆ ನಾವೇ ಶೇರ್ ಮಾಡೆಲ್ಲ ನೋಡಿದ್ರೆ 200-300 ಜನ ನೋಡಿರ್ತಾರೆ. ಅದೇ ಇನ್ನೊಂದು ಯಾವುದೋ ಒಂದು ಸ್ವಾರಸ್ಯಕರವಾದಂಥದ್ದು, ಬಾಯಿಗೆ ಸಮಥಿಂಗ್ ಟು ಚ್ಯೂ ಅಪಾನ್ ಅಂತ ಅದ್ರ ಸಿಕ್ಕಿದ ತಕ್ಷಣನೇ ಜಾಸ್ತಿ ನೋಡ್ತಾರೆ. ಅದ್ರ ವ್ಯೂಸ್ ಜಾಸ್ತಿ ನೋಡಿದಷ್ಟು ಜನ ಏನು ಅನ್ಕೊಂತಾರೆ, ಇದು ಸರಿ ಅಂತ ಹೇಳಿ ಮತ್ತಷ್ಟು ಇನ್ಫ್ಲುಯೆನ್ಸ್ ಆಗೋರು ಇರ್ತಾರೆ. ಸೊ ಇವ್ರು ಹೇಳಿದ್ದಾರೆ, ಈ ಮೇಡಮ್ ಹೇಳಿದ್ದಾರೆ, ಬರೀ 300 ಜನ ಅಷ್ಟೇ ಅಪ್ರಿಷಿಯೇಟ್ ಮಾಡೋದು, ಮೋಸ್ಟ್ಲಿ ಶಿ ಇಸ್ ನಾಟ್ ರೈಟ್ ಅನ್ನೋ ಥರದಲ್ಲಿ ಜನ ನಂಬ್ತಾರೆ. ಇವ್ರು ಹೇಳಿರೋದು ಸರಿ ಇಲ್ಲದೆ ಇರ್ಬೋದು ಅಥವಾ ಅದೇ ಸರಿ ಇರ್ಬೋದು ಅನ್ನೋ ರೀತಿಯಲ್ಲಿ ಅವ್ರು ಅನ್ಕೊಳ್ಳೋದು. ಅದಾದ ನಂತರ ಯಾವುದು ಅವ್ರಿಗೆ ಹತ್ರ ಬೇಗ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂತ, ಇವಾಗ ಇನ್ಸ್ಟೆಂಟ್ ಆಗಿ ಏನು ಖುಷಿ ಸಿಗುತ್ತೋ ಅದನ್ನೇ ಅವರು ಡಿಸಿಷನ್ ಆಗಿ ಮಾಡೋದು. ಇದನ್ನ ಮಾಡಿದ್ರೆ ನಾನು ಆರಾಮಾಗಿರ್ತೀನಿ. ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅನ್ನೋ ಆಲೋಚನೆ ಎಲ್ಲ ಇವಾಗ ಯಾರು ಮಾಡೋಕ್ಕೆ ಹೋಗ್ತಾ ಇಲ್ಲ. ಈಗ ಕ್ರೈಮ್ಸು ಅಷ್ಟೇ, ಆ ಒಂದು ಇನ್ಸ್ಟೆಂಟಲ್ಲಿ ಏನೋ ಒಂದು ಮಾಡಿ ಕ್ರೈಮ್ ಆಗೋಗಿರುತ್ತೆ. ಇದಾದಮೇಲೆ ನನಗೆ ಸಮಸ್ಯೆ ಆಗುತ್ತೆ, ಮುಂದಿನ ಜೀವನಗಳು ಸರಿಯಾಗಿ ಇರಲ್ಲ ಅನ್ನೋ ಆಲೋಚನೆ ಎಲ್ಲ ಅವ್ರಿಗೆ ಬಂದೇ ಇರಲ್ಲ. ಸೊ ಹಾಗಾಗಿ ಇಟ್ಸ್ ಆಲ್ ಅ ಮೇಜರ್ ಇನ್ಫ್ಲುಯೆನ್ಸ್ ಫ್ರಮ್ ಸೋಷಿಯಲ್ ಮೀಡಿಯಾ. ಓಕೆ, ಹೊಸ ಡಾಕ್ಟರ್ ಹೇಳೋದಕ್ಕಿಂತ ಹಳೆ ಪೇಷಂಟ್ ಕೊಡೋ ಸಜೆಷನ್ಗಳು ಒಳ್ಳೆಯದು ಅಥವಾ ಅದೇ ಲೇಸು ಅಂತಾರೆ. ಯಾಕೆ ನಿಮಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ಗಳಿಗಿಂತ ಹೆಚ್ಚಿನದಾಗಿ ಪೇರೆಂಟ್ಸ್ಗಳಿಗೆ ಗೊತ್ತು ಮೊಬೈಲ್ ಮಕ್ಕಳಿಗೆ ಎಷ್ಟು ಹಾಳು ಮಾಡುತ್ತೆ ಅವರ ಜೀವನವನ್ನು, ನಮ್ಮ ಜೀವನವನ್ನು ಎಷ್ಟು ಹಾಳು ಮಾಡುತ್ತೆ ಅಂತ ಗೊತ್ತು. ಆ್ಯಂಡ್ ಜಂಕ್ ಫುಡ್ ಹೊರಗೆ ತಿನ್ನಬಾರ್ದು ಅಂತಲೂ ಗೊತ್ತು. ಆದರೆ ಡಾಕ್ಟರ್ಗಳಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಅದೇ ದಾರಿಯಲ್ಲಿ ತಂದೆ ತಾಯಿಗಳು ಹೋಗ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಮಕ್ಕಳಿಗೆ ಬೇಜಾರಾಗುತ್ತೆ, ಅವರು ಹಠ ಮಾಡ್ತಾರೆ, ಅವ್ರಿಗೆ ನೋವಾಗಬಾರ್ದು, ಈ ತರ ಒಂದು ಮೊದಲಿಂದನೂ ಅವ್ರ ಮನಸ್ಥಿತಿ ಪೇರೆಂಟ್ಸ್ ಚೇಂಜ್ ಆಗಬೇಕು. ಯಾಕೆ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ? ಒಬ್ಬೊಬ್ಬರೇ ಮಕ್ಕಳಿರೋ ಕಾರಣ. ಹೌದು, ಸಿಂಗಲ್ ಮಕ್ಕಳಿರ್ತಾರೆ, ಆ ಮಕ್ಕಳಿಗೆ ನೋವಾಗಬಾರ್ದು, ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಕೊಡಿಸ್ಬೇಕು, ಅವ್ರನ್ನ ಖುಷಿಯಾಗಿಡ್ಬೇಕು, ನಾವು ಚೆನ್ನಾಗಿರ್ಬೇಕು, ಯಾವುದು ಜಗಳ ಬರಬಾರ್ದು, ಈ ರೀತಿಯಲ್ಲಿ ಮನಸ್ತಾಪಗಳು ಅವ್ರ ಅಂಡರ್ಸ್ಟ್ಯಾಂಡ್ ಮಾಡಿಸೋದ್ರಲ್ಲಿ, ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದ್ರಲ್ಲಿ ಅವ್ರಿಗೆ ಎಡವಿರ್ತಾರೆ. ಸೊ ಅವಾಗ ಅವರು ಬರೀ ಈಗ ಚಾಕ್ಲೇಟ್ ಕೊಟ್ರೆ ಇದಾಗುತ್ತೆ, ಮೊಬೈಲ್ ಕೊಟ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಪ್ರಾಬ್ಲಮ್ಸ್ ಅಂತ ಮೈಂಡ್ ಸೆಟ್ಟಲ್ಲಿ ಒಳ್ಳೆ ಮೊಬೈಲ್ ಕೊಡಿಸ್ಬಿಡ್ತೀನಪ್ಪ, ನಿಮಗೆ ಆ್ಯಪಲ್ ಫೋನೇ ಬೇಕು. ಯಾಕೆ ಅಂತಂದರೆ ಅದರಲ್ಲಿ ಎಲ್ಲ ಥರದ್ದು ಇದಿರುತ್ತೆ. ಸೊ ಕಾಸ್ಟ್ಲಿ ಮೊಬೈಲ್ಗಳೇ ಬೇಕು ಮಕ್ಕಳಿಗೆ. ಈ ಥರ ಪೋಷಕರು ಅವರಿಗೆ ಒಂದು ಆಸೆ ತೋರಿಸಿ ದಿಕ್ಕು ತಪ್ಪಿಸಿ ಈ ಥರ ಒಂದು ಪರಿಸ್ಥಿತಿಗಳು ಆಗ್ತಿದೆ. ಲೈಫ್ ಸ್ಟೈಲಲ್ಲಿ
ದೇ ಆಲ್ ಹ್ಯಾವ್ ಒನ್ ಚೈಲ್ಡ್, ಮ್ಯಾಕ್ಸಿಮಮ್ ಇಬ್ರು, ಮ್ಯಾಕ್ಸಿಮಮ್. ಅದೇ ಮುಂಚಿನ ಕಾಲದಲ್ಲಿ 3, 4, 10 ಜನ ಮಕ್ಕಳಿದ್ರು. ಫೇಲಿಯರ್ ಆದಾಗ್ಲೂ ಬೈಯೋರು, ಅವ್ರು ಏನು ಅನ್ಕೋತಾ ಇರಲಿಲ್ಲ. ಈಗ ನೀವು ಆ ಮಗು ಫೇಲ್ ಆದ್ರೂ ಏನೋ ಒಂದು ಕಾರಣಗಳಿಗೆ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು, ತಪ್ಪು ಮಾಡಿರ್ಬೋದು, ಇವ್ರಿಗೆ ಭಯ, ಏನಾದರೂ ಹೇಳ್ಬಿಟ್ಟು ಮಗು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಹೆಂಗಪ್ಪ ಅನ್ನೋ ಆ ಭಯದಲ್ಲೇ ಸಾಕಷ್ಟು ಕರೆಕ್ಷನ್ಸ್ ಮಾಡಕ್ಕೆ ಇವರು ಹೋಗ್ತಾ ಇಲ್ಲ. ಆಮೇಲೆ ಇವರಲ್ಲೂ ಸಾಕಷ್ಟು ಇಟ್ಸ್ ನಾಟ್, ಡೋಂಟ್ ಆಲ್ವೇಸ್ ಬ್ಲೇಮ್ ದ ಚೈಲ್ಡ್. ನಾ ಎಲ್ರಿಗೂ ಹೇಳೋದು, ಈ ಮೊಬೈಲ್ ಫೋನ್ನ ಹಿಂಗೆ ನೋಡ್ತಿರೋ ಅಮ್ಮ ಮೊಬೈಲ್ ಯೂಸ್ ಮಾಡಬೇಡ ಕುತ್ಕೋ ಅಂತ ಹೇಳಿದಾಗ ಅದು ಮಗುವಿಗೆ ದ್ವಂದ್ವ ಮೆಸೇಜು. ಈಗ ಸಮಾಜದಲ್ಲಿ ದ್ವಂದ್ವ ಮೆಸೇಜ್ ಸಿಗ್ತಾ ಇರೋದ್ರಲ್ಲಿ ನಾವು ಎಕ್ಸಾಕ್ಟ್ಲಿ ಆ ದ್ವಂದ್ವ ಮೆಸೇಜ್ ಇಂದನೇ ಈ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇರುತ್ತೆ.